ಸಾಮೂಹಿಕ ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದ್ದಾವೆ ಅಂತ. ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಯಾಕೆಂದರೆ ರಾಜ್ಯ ಮಟ್ಟದ BJP JDS ನಾಯಕರು ಬರ್ತಾ ಇರೋದ್ರಿಂದ ಬಹುಶಃ ನಾವೇನು ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಇದೆ ಅದನ್ನು ನಾವು ಸರ್ಕಾರ ಇರ್ಬೋದು, ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತ ಖಂಡಿಸಿದೆ. ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 21 ಜನನ ಅರೆಸ್ಟ್ ಮಾಡಿದ್ದೀವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು FIR ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟು ಖಂಡಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದೆ. ಸೊ ADGP 3ನೇ ದಿವಸದಿಂದ ಅಲ್ಲೇ ಇದ್ದಾರೆ, IG ಇದ್ದಾರೆ, SP ಇದ್ದಾರೆ. ಎಲ್ಲ ಥರದ ಕ್ರಮ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು, ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದನ್ನು ಬಂದ್ ಮಾಡಿದರು. ಇವತ್ತು ರಾಜ್ಯದ ಎಲ್ಲ ಲೀಡ್ರ್ಗಳು ಹೋಗ್ತಾ ಇದ್ದಾರೆ. ಸೊ ವಿಜೇಂದ್ರ ಅವರು, ನಮ್ಮ ಅಶೋಕ್ ಅವರು, ಇನ್ನಿತರೆ ಅನೇಕ ನಾಯಕರುಗಳು ಹೋಗ್ತಾ ಇದ್ದಾರೆ. ಇದು ಅವರು ಬಹುಶಃ ಈ ಕ್ರಮ ಆಗದೇ ಇದ್ದರೆ ಕ್ರಮ ಆಗಲಿಕ್ಕೆ ಒತ್ತಾಯ ಮಾಡ್ಬೋದಾಯಿತು. ಕ್ರಮ ಆದ್ರೂ ಈ ಒಂದು ಸಭೆ ಮಾಡ್ತಕ್ಕಂಥದ್ದು ರಾಜಕೀಯ ಪ್ರೇರಿತ ಸಭೆ. ಸೊ ಅದರಿಂದ ರಾಜಕೀಯ ಪ್ರೇರಿತ ಸಭೆ ಮಾಡೋರಿಗೆ ನಾವೇನು ಹೇಳಲಿಕ್ಕಾಗುತ್ತೆ, ಮಾಡಲಿ ಅವರು. ಬಟ್ ಇವತ್ತೇನು ಸಾಮೂಹಿಕ ಅವ್ರು ಎಷ್ಟು ಗಣಪತಿಯನ್ನು ಬಿಡಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಪೂರ್ಣವಾದಂಥ ಸಪೋರ್ಟು ಮತ್ತು ಬಂದೋಬಸ್ತು ಮಾಡ್ತಾರೆ. ಈ ಪ್ರಕರಣ ಸೇರಿದಂತೆ ನಾಚಿಕೆ ಆಗ್ಬೇಕ್ರಿ BJPಯವರಿಗೆ. ಅವ್ರ ಕಾಲದಲ್ಲೇ ಎಷ್ಟು ಈ ಥರದ್ದೆಲ್ಲ ನಡೆದಿರ್ತಕ್ಕಂಥ. ಯಾವಾಗಲೂ ದೇಶದಲ್ಲಿ ನಡೆದೇ ಇಲ್ಲ ಅಂತ ನಾನು ಹೇಳಲ್ಲ. ಕಡಿಮೆ ಮಾಡೋದಕ್ಕೆ ಅಥವಾ ಜೀರೋ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದು. ಸರ್ಕಾರ ಯಾವುದಕ್ಕೂ ಈ ಕಮ್ಯುನಲ್ ಕ್ಲಾಸಸ್ಸನ್ನು ನಡಿಬೇಕು ಅಂತ ಯಾರೂ ಪ್ರೋತ್ಸಾಹ ಮಾಡಲ್ಲ. ಇದನ್ನು ಯಾರನ್ನೂ ನಾವು ಒಪ್ಪೋದೂ ಇಲ್ಲ. ನಾವು ಇದೆಲ್ಲ ಖಂಡಿಸ್ತೀವಿ. ಇದು ಮಾಡಬಾರ್ದು. ಯಾವುದೇ ಕಮ್ಯುನಿಟಿ ಆಗಲಿ, ಯಾವೇ ವ್ಯಕ್ತಿ ಆಗಲಿ, ಅವನ ಮೇಲೆ ಶಿಸ್ತಿನ ಕ್ರಮ ಆಗಬೇಕು. ಇದನ್ನು ನಿಲ್ಲಬೇಕು. ಈ ದೇಶದ, ರಾಜ್ಯದ ಅಭಿವೃದ್ಧಿಗೆ, ಜನರ ಶಾಂತಿಗೆ ಭಂಗ ಮಾಡೋವಂಥವ್ರ ಬಗ್ಗೆ ನಾವು ಮುಲಾಜ್ ನೋಡ್ತಕ್ಕಂಥದ್ದಿಲ್ಲ. ಆದರೆ ಸೊ ಕಾಂಗ್ರೆಸ್ ಬಂದಾಗಲೇ ಇದೆಲ್ಲ ಆಗಿದೆ ಅನ್ನೋದಿದೆಯಲ್ಲ, ಅದು ಅಪ್ಟ ಸುಳ್ಳು. ಸೊ ಎಲ್ಲ ಕಾಲದಲ್ಲಿ, ಇವ್ರ ಕಾಲದಲ್ಲಿ ಏನೇನು ಆಗಿದೆ ಅಂತ ತಿರುಗಿ ನೋಡಲಿಕ್ಕೆ ಹೇಳಿ. ಅದರಿಂದ ಸೊ ಮಾತನಾಡೋದು ಬೇರೆ, ಬಟ್ಟು ವಾಸ್ತವವಾದಂಥ ಸತ್ಯ ಬೇರೆ ಇರುತ್ತೆ. ನಾವು ಇದು ಯಾವುದೂ ಮುಲಾಜಿಲ್ಲ, ಯಾವುದಕ್ಕೂ ಸಪೋರ್ಟ್ ಮಾಡೋವಂಥ ನಮ್ಮ ಸರ್ಕಾರ ಮಾಡಲ್ಲ. ಸ್ವಲ್ಪ ನಮಗೆ ಡೌಟ್ ಇದೆ. ಅದಕ್ಕೋಸ್ಕರ ತನಿಖೆ ಆಗೋವರೆಗೂ ನಾನು ಸ್ಪಷ್ಟವಾದಂಥ ನಾನೇನು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಬಟ್ ಇದು ಯಾವ ರೀತಿ ನಡೀತು, ಇದ್ರ ಹಿನ್ನೆಲೆ ಏನಿದೆ, ಯಾರು ಇದ್ರ ಬ್ಯಾಕಪ್ ಇದ್ದಾರೆ, ಅಥವಾ ಅವ್ರು ಯಾವುದೇ ಕಮ್ಯುನಿಟಿ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಸಂಘಟನೆ ಇರಲಿ, ಅದ್ರ ಬಗ್ಗೆ ಸೀರಿಯಸ್ಸಾಗಿ ಕ್ರಮ. ಇಬ್ಬರು ಚನ್ನಪಟ್ಟಣದವರಿದ್ದಾರೆ. ಸೊ ಇನ್ನಿದ್ದರೆಲ್ಲ ಮದ್ದೂರು ಟೌನ್ನವರಿದ್ದಾರೆ. ಸೊ ಇನ್ನು ಮುಂದೆ ಅದನ್ನು ನಾವು ನಿನ್ನೆಯಿಂದನೇ ತನಿಖೆ ಪ್ರಾರಂಭ ಆಗಿರೋದ್ರಿಂದ ನಾಳೆ ನಾಡ್ದು ತನಿಖೆ, ಇವತ್ತೆಲ್ಲ ಅವ್ರದ್ದು ಪ್ರೋಗ್ರಾಮ್ ಮುಗಿದ ಮೇಲೆ ತನಿಖೆ ರಿಪೋರ್ಟ್ ತರಿಸ್ಕೊಂಡು ಮುಂದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.